ನೀವೇನಾದ್ರೂ ಹೊಸ ಮೊಬೈಲ್ ತೊಗೋಬೇಕಾದ್ರೆ ಮೆಗಾ ಪಿಕ್ಸೆಲ್ ನೋಡಿ ತೊಗೊಳ್ತಾ ಇದ್ದೀರಾ ಅಂದರೆ ಫಸ್ಟ್ ಅದನ್ನು ಸ್ಟಾಪ್ ಮಾಡಿಬಿಡಿ. ಮೆಗಾ ಪಿಕ್ಸಲಿಂದ ನಿಮ್ಮ ಒಂದು ಇಮೇಜ್ ಕ್ಲಾರಿಟಿ ಇನ್ಕ್ರೀಸ್ ಆಗುತ್ತೆ ಅಂದ್ಕೊಂಡಿದ್ರೆ ಅದಂತೂ 100ಕ್ಕೆ 100 ತಪ್ಪು ಮಾಹಿತಿ. ಮೆಗಾ ಪಿಕ್ಸೆಲ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 1 ಪಿಕ್ಸೆಲ್ ಈಸ್ ಈಕ್ವಲ್ ಟು 10 ಲಕ್ಷ ಅಂದರೆ ಸಣ್ಣ ಸಣ್ಣ ಪಿಕ್ಸಲ್ಸ್ಗಳು. ಒಂದು ಇಮೇಜ್ ಇರುತ್ತೆ ಅಂತ ಅಂದರೆ ಆ ಇಮೇಜ್ ಒಳಗಡೆ ಲಕ್ಷಾಂತರ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಬ್ಲಾಕ್ಸ್ಗಳಿರುತ್ತೆ, ಕಲರಿಂಗ್ ಬ್ಲಾಕ್ಸ್ ಇರುತ್ತೆ ಅಷ್ಟೇ. ಸೊ ಹಾಗೆಯೇ 48 ಮೆಗಾ ಪಿಕ್ಸೆಲ್ ಅಂತ ಅಂದರೆ 48 ಇಂಟು 10 ಲಕ್ಷ. ಸೊ ಅಷ್ಟು ಪಿಕ್ಸಲ್ಸ್ಗಳು ಸೇರಿ ನಿಮಗೆ ಒಂದು ಇಮೇಜ್ ಆಗಿರುತ್ತೆ. ಸೊ ನಾನಿಲ್ಲಿ ಇಮೇಜಲ್ಲಿ ತೋರಿಸ್ತಾರ ಹಾಗೆಯೇ ಈ ಪಿಕ್ಸಲ್ಸ್ಗಳು ಯಾವ ಥರ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಹಿಂದೆಗಡೆ ಒಂದು ನೇಚರ್ ಇಮೇಜ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಆ ನೇಚರ್ ಇಮೇಜ್ ಒಳಗಡೆ ಒಂದು ಪಾರ್ಟ್ನ ಪಿಕ್ ಮಾಡ್ಕೊಳ್ತು ಅಂತ ಅಂದರೆ ಅದರೊಳಗಡೆ ಬಂದ್ಬಿಟ್ಟು ತಿರ್ಗಾ ಸಾವಿರಾರು ಲಕ್ಷಾಂತರ ಪಿಕ್ಸಲ್ಸ್ಗಳಿರುತ್ತೆ. ಸೊ ಅದನ್ನು ನಾವೇನಂತೀವಿ 1 ಪಿಕ್ಸೆಲ್ ಅಂತ ಕರಿತೀವಿ. ಸೊ 48 ಮೆಗಾ ಪಿಕ್ಸೆಲ್ ಅಂತ ಅಂದರೆ 10 ಲಕ್ಷ, ಮೆಗಾ ಪಿಕ್ಸೆಲ್ ಅಂತಂದರೆ 10 ಲಕ್ಷ ಇಂಟು 48. ಸೊ ನಿಮಗೆ ಪಿಕ್ಸೆಲ್ ಅಂದ್ರೆ ಏನು ಅಂತ ಇವಾಗ ಅರ್ಥ ಆಯಿತು. ಸೊ ಪಿಕ್ಸೆಲ್ ಯಾಕೆ ಬಂದ್ಬಿಟ್ಟು ಕ್ಯಾಮ್ರಾ ಕ್ಲಾರಿಟಿ ಇನ್ಕ್ರೀಸ್ ಮಾಡಲ್ಲ ಅಂತ ಅಂದರೆ ನಾನು ಇನ್ನೊಂದು ಇಮೇಜ್ ಹಾಕ್ತೀನಿ ನೋಡಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಫಸ್ಟು ಒಂದು ಇಮೇಜ್ನ ನೇಚರ್ ಇಮೇಜ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಲೆನ್ಸ್ ಬರುತ್ತೆ. ಲೆನ್ಸ್ ಏನೋ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಕೊತೀರಾ. ಅದಾದಮೇಲೆ ಬಂದ್ಬಿಟ್ಟು ನಿಮ್ಗೆ ಏನು ಬರುತ್ತೆ ಅಂದರೆ ಕ್ಯಾಮ್ರಾ ಸೆನ್ಸರ್ ಬರುತ್ತೆ. ಈ ಸೆನ್ಸರ್ ಒಳಗಡೆ ಮೆಗಾ ಪಿಕ್ಸೆಲ್ ಅಂತಕ್ಕಂಥದ್ದು ಇರೋದು. ಸೊ ಈ ಸೆನ್ಸರ್ ಬಂದ್ಬಿಟ್ಟು ಮಧ್ಯದಲ್ಲಿ ಮೀಡಿಯೇಟರ್ ಥರ ವರ್ಕ್ ಮಾಡುತ್ತೆ. ಸೊ ಏನು ಕ್ಯಾಪ್ಚರ್ ಮಾಡುತ್ತೆ ಇಮೇಜು ಅದನ್ನು ಕ್ಯಾಪ್ಚರ್ ಮಾಡಿ ಮತ್ತೆ ಪ್ರೊಸೆಸರ್ಗೆ ಕಳಿಸ್ತಕ್ಕಂಥ ವರ್ಕ್ ಮಾಡೋದೇ ಈ ಒಂದು ಸೆನ್ಸರು. ಈ ಸೆನ್ಸರ್ ಬಂದ್ಬಿಟ್ಟು ವರ್ಕ್ ಮಾಡೋದಕ್ಕೆ ನ್ಯಾನೋ ಸೆಕೆಂಡ್ಸಲ್ಲಿ ವರ್ಕ್ ಮಾಡುತ್ತೆ. ಬಟ್ ನೀವೊಂದು ಇಮೇಜ್ ಕ್ಯಾಪ್ಚರ್ ಮಾಡಿ ಮತ್ತೆ ಆ ಇಮೇಜ್ನ ಕ್ಯಾಪ್ಚರ್ ಮಾಡಿ ಔಟ್ಪುಟ್ನ ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಅಂದರೆ ಈ ಒಂದು ಪ್ರೊಸೆಸರು. 10 ಲಕ್ಷ 1 ಸೆಕೆಂಡ್ ಡಿವೈಡೆಡ್ ಮಾಡಿದ್ರೆ ಎಷ್ಟು ನ್ಯಾನೋ ಸೆಕೆಂಡ್ಸ್ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ಸೆಕೆಂಡ್ ಒಳಗೆ ನಿಮಗೆ ಒಂದು ಗ್ಯಾಲರಿ ಒಳಗಡೆ ಬಂದ್ಬಿಟ್ಟು ಇಮೇಜ್ ಬಂದು ಕೂತ್ಕೋಬೇಕು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಪ್ರೊಸೆಸರ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಪ್ರೊಸೆಸರ್ ಇಲ್ದಲೇ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಇಮೇಜ್ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿನೇ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಮುಂದಿನ ಬಾರಿ ಮೊಬೈಲ್ ತೊಗೋಬೇಕು ಅಂತ ಅಂದರೆ ಪ್ರೊಸೆಸರ್ಗೆ ಜಾಸ್ತಿ ಒತ್ತು ಕೊಡಿ ಅಂತ ಹೇಳ್ತೀನಿ. ಅದಾದಮೇಲೆ ಬಂದ್ಬಿಟ್ಟು ನೀವು ಕೇಳ್ಬೋದು 48 ಮೆಗಾ ಪಿಕ್ಸೆಲ್ ಮತ್ತು 200 ಮೆಗಾ ಪಿಕ್ಸೆಲಲ್ಲಿ ಯಾವ ಥರ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಪಿಕ್ಸಲ್ಸ್ ಎಲ್ಲ ಬಂದ್ಬಿಟ್ಟು ಇನ್ಕ್ರೀಸ್ ಜಾಸ್ತಿ ಇರುತ್ತೆ. 48 ಮೆಗಾ ಪಿಕ್ಸಲ್ಸಲ್ಲಿ ಬಂದ್ಬಿಟ್ಟು ಬ್ಲಾಕ್ಸ್ಗಳು ಕಮ್ಮಿ ಇರುತ್ತೆ. ಬಟ್ 200 ಮೆಗಾ ಪಿಕ್ಸಲ್ಲಿ ಬ್ಲಾಕ್ಸ್ಗಳು ಜಾಸ್ತಿ ಇರುತ್ತೆ. ಬಟ್ 200 ಮೆಗಾ ಪಿಕ್ಸಲಲ್ಲಿ ಏನು ಅಡ್ವಾಂಟೇಜ್ ಅಂತಾರೆ ಆ ಇಮೇಜ್ನ ಕ್ರಾಪ್ ಮಾಡಿದ್ರೆ ಆ ಒಂದು ಇಮೇಜ್ ಕ್ಲಾರಿಟಿ ಹಾಗೇ ಇರುತ್ತೆ. ಅಂದರೆ ಅದೇ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಏನಾಗುತ್ತೆ ಅಂತಂದರೆ ನೀವು ಕ್ರಾಪ್ ಮಾಡ್ತು ಅಂದರೆ ಝೂಮ್ ಇನ್ ಮಾಡ್ತು ಅಂತಂದರೆ ಆ ಬ್ಲರ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ಅದರಲ್ಲಿ. ಸೊ ಹಾಗಾಗಿ ನಿಮ್ಮದು 200 ಮೆಗಾ ಪಿಕ್ಸಲ್ದು ಕ್ಲಾರಿಟಿ ಇಷ್ಟ ಆಗುತ್ತೆ. ಬಟ್ ಈ ಕ್ಯಾಪ್ಚರ್ ಮಾಡ್ತಾ ಇತ್ತಲ್ಲ ಇಮೇಜು, ಈ ಪ್ರೊಸೆಸರ್ ಏನು ವರ್ಕ್ ಮಾಡುತ್ತಲ್ಲ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಪ್ರೊಸೆಸರ್ ಏನಾದರೂ ಡಮ್ಮಿ ಪ್ರೊಸೆಸರ್ ಹಾಕ್ಬಿಟ್ಟಿದ್ರೆ ನಿಜವಾಗ್ಲೂ ಕ್ಯಾಮ್ರಾ ಕ್ಲಾರಿಟಿ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರೋದಿಲ್ಲ. ಸೊ ಅದಲ್ಲದೆ ಬಂದ್ಬಿಟ್ಟು ನೀವು ಇನ್ನೊಂದು ಏನು ಥಿಂಕ್ ಮಾಡಬೇಕು ಅಂದರೆ ಈ ಕ್ಯಾಮ್ರಾ ಕ್ಲಾರಿಟಿಲಿ iOS ನಮ್ಮ ಆ್ಯಪಲ್ ಅವರು ಪ್ರಿಪೇರ್ ಮಾಡ್ತಾರಲ್ಲ ಅವರು ಬಂದ್ಬಿಟ್ಟು ಅಂತೂ ಪಕ್ಕಾ ರೆಡಿ ಮಾಡ್ತಾರೆ ಗುರು. ಹಾಗಾಗಿನೇ ಅವರು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕೆಂದರೆ ಅವರು ಹಾರ್ಡ್ವೇರ್ ಅವರೇ ಪ್ರಿಪೇರ್ ಮಾಡ್ತಾರೆ, OS ಅವರೇ ಪ್ರಿಪೇರ್ ಮಾಡ್ತಾರೆ, ಸಾಫ್ಟ್ವೇರು ಅವರೇ ಪ್ರಿಪೇರ್ ಮಾಡ್ತಾರೆ, ಅವ್ರದ್ದು ಬಂಡಲ್ ಎಲ್ಲನೂ ಅವರೇ ಪ್ರಿಪೇರ್ ಮಾಡಿಬಿಡ್ತಾರೆ ಗುರು. ಅದೇ ನೀವೇನಾದ್ರೂ ಈ ಸ್ಯಾಮ್ಸಂಗ್ ಆಗಿರಲಿ ಅಥವಾ ಮೋಟೋರೋಲಾ ಆಗಿರಲಿ, ಬೇರೆ ಕಂಪ್ನಿ ವಿವೋ ಆಗಿರ್ಬೋದು, ಓಪ್ಪೋ ಆಗಿರ್ಬೋದು, ಅವರೆಲ್ಲ ಹೆಂಗಂದರೆ ಸ್ಪೇರ್ ಪಾರ್ಟ್ಸ್ನ ಬೇರೆ ಕಡೆಯಿಂದ ತರಿಸ್ಕೊಳ್ತಾರೆ. ಅವರು ಎಲ್ಲನೂ ಒಂದೇ ಯೂಸ್ ಮಾಡಲ್ಲ. ಸೊ ಈಗ ಸಾಫ್ಟ್ವೇರ್ ಆಗಿರ್ತಕ್ಕಂಥದ್ದು ಗೂಗಲ್ ಅವ್ರದ್ದು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾರೆ. ತಿರ್ಗಾ ಆಮೇಲೆ ಮೀಡಿಯಾಟೆಕ್ಕು, ಆಮೇಲೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್. ಸೊ ಸಪ್ರೇಟ್ ಯೂಸ್ ಮಾಡಿ ಒಂದು ಬಂಡಲ್ ಮಾಡಿ ಅವ್ರನ್ನ ನಿಮ್ಮ ಮಾರ್ಕೆಟಿಂಗ್ ಬಿಡ್ತಾರೆ. ಬಟ್ ಈ iOS ಅವರು ಅಂದರೆ ಆ್ಯಪಲ್ ಅವರು ಇದ್ದಾರಲ್ಲ ಅವ್ರು ಆ ಥರ ಅಲ್ಲ. ಪ್ರತಿಯೊಂದನ್ನು ಅವ್ರು ಆಲ್ರೆಡಿ ಅನಲೈಸ್ ಮಾಡಿ ಈ ಒಂದು ಸಾಫ್ಟ್ವೇರ್ಗೆ ಈ ಒಂದು ಪ್ರೊಸೆಸರ್ನೇ ಕೊಡಬೇಕು, ಈ ಥರ ಕ್ಯಾಮ್ರಾನೇ ಕೊಡಬೇಕು ಅಂದ್ಬಿಟ್ಟು ಅನಲೈಸ್ ಮಾಡಿ ಅದನ್ನು ನಿಮಗೆ ಔಟ್ಪುಟ್ ಮಾರ್ಕೆಟಿಗೆ ಬಿಡ್ತಾರೆ. ಸೊ ಆವಾಗಲೇ ನಿಮಗೆ ಯಾವುದೇ ಕಾರಣಕ್ಕೂ ನೀವು ನೋಡಿ ಐಫೋನ್ಗೆ ನೀವು ಬೀಟ್ ಮಾಡೋಕ್ಕೆ ಆಗಲ್ಲ. ಬಟ್ ಇವಾಗ ಸ್ಯಾಮ್ಸಂಗ್ ಹೊಸ ಸೀರೀಸ್ ಎಲ್ಲ ಬಂದಿದೆ, ಆ ಮೊಬೈಲ್ಸ್ ಎಲ್ಲ ಕಾಸ್ಟ್ಲಿ. ಯಾಕೆಂದರೆ ಪ್ರೊಸೆಸರ್ ಬಂದ್ಬಿಟ್ಟು ಹೈ ಎಂಡ್ ಹಾಕಿರ್ತಾರೆ. ಸೊ ಹಂಗಾಗಿ ಆ ಮೊಬೈಲ್ಸ್ ಎಲ್ಲ ಕಾಸ್ಟ್ಲಿ, ಕ್ಲಾರಿಟಿ ಬಂದ್ಬಿಟ್ಟು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ.
ಬಟ್ ನೀವು ಎಷ್ಟು ಕಾಸು ಕೊಡ್ತೀರಾ ಅಷ್ಟು ನಿಮಗೆ ವರ್ತ್ ಆಗುತ್ತೆ ಮೊಬೈಲಲ್ಲಿ. ಸೊ ಎಲ್ಲರೂ ಏನು ಮಾಡ್ತಾರೆ, 15,000 20,000 ಮೊಬೈಲಲ್ಲಿ ನನಗೆ ಸಖತ್ತಾಗಿರೋದು ಕ್ಯಾಮ್ರಾ ಕ್ಲಾರಿಟಿ ಇರ್ತಕ್ಕಂಥದ್ದು ಬೇಕು ಅಂತ ಅಂತಾರೆ. ಸೊ ಯಾವುದೇ ಕಾರಣಕ್ಕೂ ಅದು ವರ್ಕೌಟ್ ಆಗಲ್ಲ. ಸೊ ಕೆಲವು ಅಂದರೆ ತೊಗೊಳ್ತಾ ಇದ್ದಂಗೆ ಆವಾಗ ಹೊಸ್ದಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಂತ ಅನಿಸುತ್ತೆ. ಬಟ್ ಯೂಸ್ ಮಾಡ್ತಾ ಏನಾಗುತ್ತೆ ಅಂದರೆ ಲೆನ್ಸಸ್ ಎಲ್ಲ ಬಂದ್ಬಿಟ್ಟು ಸ್ಕ್ರ್ಯಾಚ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಮೈಕ್ರೋ ನಮ್ಮ ಕಣ್ಣಿಗೆ ಕಾಣಲ್ಲ. ಒಂದು 6 ತಿಂಗಳು 1 ವರ್ಷ ಆಗ್ತಿದ್ದಂಗೆನೇ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಕ್ಯಾಮ್ರಾ ಇಮೇಜ್ ಡಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಟೆಕ್ನಿಕಲಿ ಸಿಕ್ಕಾಪಟ್ಟೆ ನೀವು ತಿಳ್ಕೊಬೇಕು. ಇನ್ನೊಂದೇನೆಂದರೆ, ನೀವೇನಾದ್ರೂ ಶೋರೂಮ್ ಒಳಗಡೆ ಒಂದು ಫೋನ್ ತೊಗೊಳಕ್ಕೆ ಹೋಯ್ತು ಅಂದರೆ ಆ ಶೋರೂಮ್ ಒಳಗಡೆ ಎಲ್ಲ ಲೈಟ್ ಹಾಕ್ಬಿಟ್ಟಿರ್ತಾರೆ. ನೀವು ಯಾವುದೇ ಆಗಿರ್ತಕ್ಕಂಥ ಒಂದು ಕ್ಯಾಮ್ರಾ ತೊಗೊಂಡು ಡೆಮೋ ಪೀಸ್ ತೊಗೊಂಡು ಕ್ಯಾಮ್ರಾ ಕ್ಲಿಕ್ ಮಾಡ್ತಿದ್ದಂಗೆ ಏನು ಎಲ್ಲ ಸಖತ್ತಾಗಿ ಬಂದುಬಿಡ್ತದೆ. ನೀವೇನು ಅಂದ್ಕೋತೀರಾ, ಇಮೇಜ್ ಸಖತ್ತಾಗಿ ಬಂತು ಗುರು, ಇದೇ ಫೋನ್ ಸಾಕು ಅಂತ ಅಂದ್ಕೊತೀರಾ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ಕ್ಯಾಮ್ರಾ ತೊಗೊಂಬಂದು ಆಚೆಗಡೆ ನೀವು ಮುಸ್ಸಂಜೆ ಹೊತ್ತಲ್ಲೋ ಅಥವಾ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ನೀವೇನೋ ಕ್ಯಾಮ್ರಾ ಕ್ಲಿಕ್ ಮಾಡ್ತು ಅಂತ ಅಂದರೆ ಆ ಕ್ಯಾಮ್ರಾ ಕ್ಲಾರಿಟಿನೇ ಇರಲ್ಲ ಗುರು. ಸೊ ಆವಾಗಲೇ ನಿಮ್ಗೆ ಗೊತ್ತಾಗೋದು, ಹೌದಲ್ವಾ ನಾವೆಲ್ಲಿ ಮೋಸ ಹೋದು ಅಂತ ಅಂದ್ಬಿಟ್ಟು. ಸೊ ಅಂದರೆ ನೀವು ಯಾವುದೇ ಆಗಿರ್ತಕ್ಕಂಥ ಇಮೇಜ್ ಕ್ಲಾರಿಟಿ ಬೇಕು ಅಂದರೆ ಅಲ್ಲಿ ಬೆಳಕು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಒಂದು. ಎರಡನೇದು ಬಂದ್ಬಿಟ್ಟು ಏನಂತ ಅಂದರೆ, ಬೆಳಕು ಇಲ್ದಲೇ ಹೋದ್ರೂ ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಪ್ರೊಸೆಸರ್ಗೆ ಮತ್ತು ನೀವು ಏನು ಮೊಬೈಲ್ ತೊಗೊಳ್ತಾ ಇರ್ತೀರಲ್ಲ ಆ ಒಂದು ಮೆಗಾ ಪಿಕ್ಸಲ್ಗೂ ಕೂಡ ಒತ್ತು ಕೊಡಬೇಕಾಗತ್ತೆ. ಬಟ್ ಮೆಗಾ ಪಿಕ್ಸಲ್ ಅಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಮಾಡಿಕೋಬೇಕು. ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ನೀವು ಪ್ರೊಸೆಸರ್ಗೆ ಕೊಡಬೇಕು. ಮುಂದಿನ ಸತಿ ನೀವೇನಾದ್ರೂ ಮೊಬೈಲ್ ತೊಗೊಳ್ತಾ ಇದ್ದೀರಾ ಅಂದರೆ ಫಸ್ಟು ಹೋಗ್ಬಿಟ್ಟು ಪ್ರೊಸೆಸರ್ ಯಾವುದಿದೆ ಅಂತ ಚೆಕ್ ಮಾಡಿ ಆಮೇಲೆ ಮೊಬೈಲ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಒಂದು ಸಲಹೆ ಸ್ನೇಹಿತರೆ. ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ.